ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಪಿಐ ಪಕ್ಷದ ಕಾರ್ಯಮಂಡಳಿ ಸಭೆ ತೀರ್ಮಾನ ಮಾಡಿದ್ದೇವೆ. ಆ ಕಾರ್ಯಮಂಡಳಿ ಸಭೆಯ ಪ್ರಕಾರ ಈ ಸುದ್ದಿಗೋಷ್ಠಿಯಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ 2 ದಿನಗಳ ಹಿಂದೆ ಕರ್ನಾಟಕದ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ 26-27 ವರ್ಷದ ಬಜೆಟ್ನ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಕಾರಣ, ಕೋಲಾರ ಜಿಲ್ಲೆ ಒಂದು ಬರಗಾಲದ ಜಿಲ್ಲೆ. ಇಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ, ಕೃಷಿ ಕ್ಷೇತ್ರದಲ್ಲಿ ಅಷ್ಟು ಒಂದು ಕೂಡ ಬೆಳವಣಿಗೆಗಳಿಲ್ಲ. ಕುಡಿಯುವ ನೀರಿನ ವಿಚಾರದಲ್ಲಿ ಕೋಲಾರಲ್ಲಿ ಇವತ್ತು ಕೂಡ ಹಲವಾರು ಸಮಸ್ಯೆಗಳಿದೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಇಡೀ ಕೋಲಾರದಲ್ಲಿ ಅಭಿವೃದ್ಧಿಗಾಗಿ ಅವರು ಏನು ನಾವು ಮಾಡುತ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಅದನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಕಾರಣ, KGF ನಲ್ಲಿ ಪ್ರಮುಖವಾಗಿ KGF ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡುತ್ತೇವೆ ಅಂತ ಕಳೆದ ವರ್ಷದ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಆದರೆ ಈ ವರ್ಷದಲ್ಲಿ ಆ ಇಂಟಿಗ್ರೇಟ್ ಟೌನ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಏನಾದರೂ 1% ಬಜೆಟ್ ಅಲ್ಲಿ ಅಮೌಂಟ್ ಅನ್ನ ಏನಾದರೂ ನಿಗದಿ ಮಾಡಿದ್ದಾರೆ ಅಂದ್ರೆ ಅದರ ಬಗ್ಗೆ ಯಾವುದೇ ಕೂಡ ಅನೌನ್ಸ್ಮೆಂಟ್ ಇಲ್ಲ. ಆದರೆ KGF ನಲ್ಲಿ ಕಾರ್ಖಾನೆ ಬರ್ತದೆ, ಕಾರ್ಮಿಕರೆಲ್ಲರಿಗೂ ಕೂಡ ಕೆಲಸ ಸಿಗ್ತದೆ, ಯುವಕರಿಗೆಲ್ಲ 25,000 ಜನಕ್ಕೆ ಕೆಲಸ ಸಿಗ್ತದೆ, ಈ ಕಂಪನಿ ಬರ್ತದೆ, ಆ ಕಂಪನಿ ಬರ್ತದೆ, ನಾಳೆ ಎಲ್ಲರೂ ಕೂಡ ನಿಮಗೆಲ್ಲ ಅಪಾಯಿಂಟ್ಮೆಂಟ್ ಸಿಗ್ತದೆ ಅನ್ನುವ ಪ್ರಸ್ತಾಪವನ್ನ ಇಡೀ KGF ಕ್ಷೇತ್ರದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಅವರ ಬೆಂಬಲಿಗರು ಇದನ್ನ ಪ್ರತಿಯೊಂದು ಸಾರಿ ಕೂಡ ಕಾರ್ಖಾನೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ 100 ಏಕರ್ಸ್ ಅಲ್ಲಿ ಅಕ್ವೈರ್ ಮಾಡಿರ್ತಕ್ಕಂಥ ಆ ಜಾಗದಲ್ಲಿ ಯಾವ ರೀತಿಯಲ್ಲಿ ಕಂಪನಿ ಬರ್ತದೆ, ಏನ್ ಬರ್ತದೆ, ಎಷ್ಟು ಫಂಡ್ ಅಲಾಟ್ ಆಗಿದೆ ಅನ್ನೋದನ್ನು ಬಜೆಟ್ ಅಲ್ಲಿ ಟೋಟಲಿ ತಿರಸ್ಕಾರ ಮಾಡಿದ್ದಾರೆ. ಇದನ್ನು ನೋಡಿದಾಗ KGF ಗೆ ಒಂದು ಎಕ್ಸ್ಪೆಕ್ಟೇಷನ್ ಗೆ ಮೋಸ ಆಗಿದೆ, ಒಂದು ಶೂನ್ಯ ಅಂತಾನೆ ನಾವು ಇದನ್ನ ಹೇಳಬೇಕಾಗಿದೆ. ಅದೇ ರೀತಿಯಲ್ಲಿ KGF ನಲ್ಲಿ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಪ್ರತಿದಿನ ಸುಮಾರು ಜನ ಹಾಸ್ಪಿಟ್ಲಿಗೆ ರಫರ್ ಅಂತ ಹೇಳಿ ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. KGF ಜನರಲ್ ಹಾಸ್ಪಿಟಲ್ ಇವತ್ತು ಹೋಬ್ಳಿ ಸ್ಟೇಟಸ್, ತಾಲೂಕ್ ಸ್ಟೇಟಸ್ ಅನ್ನುವ ಹೋರಾಟದಲ್ಲಿದೆ. ಮಾನ್ಯ ನಮ್ಮ ಶಾಸಕರು ಕೂಡ ಹಲವು ಹೋರಾಟಗಳನ್ನ KGF ನಲ್ಲಿ ಮಾಡಿದ ನಂತರ, ಅದು ಸೇವ್ KGF ಇರಬಹುದು, ಇಲ್ಲ ಇನ್ನೊಬ್ಬ RK ಫೌಂಡೇಶನ್ ಹೋರಾಟ ಇರಬಹುದು, ಇಲ್ಲ CPI ಹೋರಾಟ ಇರಬಹುದು, ಇನ್ನು ಹಲವಾರು ಹೋರಾಟಗಳನ್ನ ಮಾಡಿದ ನಂತರ ಕೂಡ ಸಾರ್ವಜನಿಕರು ಎಷ್ಟೋ ಜನ ಒತ್ತಡ ಆದ್ರಿಂದ ಇಲ್ಲಿ ಒಂದು ಒಳ್ಳೆ ಹೈಟೆಕ್ ಹಾಸ್ಪಿಟಲ್ ಬರಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಬೇಕು ಅನ್ನುವ ಹೋರಾಟದ ನಂತರ ಕೂಡ ಸದನದಲ್ಲಿ ಮಾತಾಡಿದ್ದಾರೆ. ಆದರೂ ಕೂಡ ಈ ಬಜೆಟ್ ಅಲ್ಲಿ ಯಾವುದೇ ಒಂದು KGF ಜನರಲ್ ಹಾಸ್ಪಿಟಲ್ ನ ಡಿಸ್ಟ್ರಿಕ್ಟ್ ಸ್ಟೇಟಸ್ ಅಲ್ಲಿ ಅಪ್ಗ್ರೇಡ್ ಮಾಡ್ತೀವಿ ಅನ್ನುವ ಘೋಷಣೆ ಬಂದಿಲ್ಲ. ಮತ್ತೆ ಇದನ್ನ ಒಂದು ಮಲ್ಟಿ ಸ್ಪೆಷಾಲಿಟಿ IC ಯೂನಿಟ್ ಅನ್ನ ಮಾಡಿ ಇಲ್ಲಿ ಕಾರ್ಡಿಯಾಕ್ ಯೂನಿಟ್ ಬರ್ತದೆ ಅನ್ನುವ ಒಂದು ಘೋಷಣೆಯನ್ನು ಕೂಡ ಆಗಿಲ್ಲ. ಸೊ ಇದರ ಒಂದು ಕಡೆ ಕಾರ್ಖಾನೆ ಇಲ್ಲ, ಇನ್ನೊಂದು ಕಡೆ ಹಾಸ್ಪಿಟಲ್ ಇಲ್ಲ ಅನ್ನುವ ಒಂದು ದುಃಖಕರವಾದ ವಿಚಾರ ಈ ಬಜೆಟ್ ಅಲ್ಲಿ ಆಗಿದೆ. ಅದೇ ರೀತಿಯಲ್ಲಿ 35 ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. 5 ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಮುನ್ಸಿಪಾಲಿಟಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಯಾವ ರೀತಿಯಲ್ಲಿ 20 ವರ್ಷದ ಹಿಂದೆ ಇತ್ತೋ BGML ಕಾಲೋನಿಗಳು, ಆ 16 ವಾರ್ಡ್ಗಳು, ಅದೇ ಪರಿಸ್ಥಿತಿ ಇವತ್ತು ಕೂಡ ಇದೆ. ಒಂದು ಸ್ಪೆಷಲ್ ಬಜೆಟ್ ಆಗಲಿ ಇಲ್ಲ ಈ ಅಭಿವೃದ್ಧಿಯ ಬಗ್ಗೆ ಆಗಲಿ ಕೂಡ ಯಾವುದು ಕೂಡ ಈ ಬಜೆಟ್ ಅಲ್ಲಿ ಬಂದಿಲ್ಲ. ಬರಗಾಲ ಬರ್ತಾ ಇದೆ, ಕುಡಿಯುವ ನೀರಿಗೆ ಒತ್ತಡಗಳಾಗ್ತಾ ಇದೆ, ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಕೂಡ ಇವತ್ತು ಸರಿಯಾದ ಒಂದು ಪ್ರಸ್ತಾಪ ಇಲ್ಲ. ಅದೇ ರೀತಿಯಲ್ಲಿ ಬೆಮಲ್ ಕಾರ್ಖಾನೆಯಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ, ಅವರ ಆಲ್ಟರ್ನೇಟಿವ್ ಏನು ಅಂತ ಇವತ್ತು ಕೂಡ ನಮ್ಮ ಸ್ಥಳೀಯ ಶಾಸಕರು ಅವರ ಡಿಮಾಂಡ್ಸ್ಗಳಿಗೆ ಒಂದು ಸುಮ್ಮನೆ ಬೆಂಬಲ ಅಂತ ಹೇಳಿದ್ರೆ ಹೊರತು ಇವತ್ತು ಕೂಡ ಅದು ಸಾಲ್ವ್ ಆಗಿಲ್ಲ. ಅದಕ್ಕೆ ಅವರು ಯಾವ ರೀತಿಯಲ್ಲಿ ಒಂದು
ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೆಮಲ್ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ತಾವು ಅವರಿಗೆ ಅವ್ರ ಜೊತೆಲಿ ಕೈ ಜೋಡಿಸಿ ಹೋರಾಟದ ಎಚ್ಚರಿಕೆ ನೀಡಿದ್ರೆ ಇವತ್ತು ಅವರಿಗೆ ಆ ಇಶ್ಯೂ ಕೂಡ ಸಾಲ್ವ್ ಆಗ್ತಾ ಇತ್ತು. BGML ಮನೆ ವಿಚಾರದಲ್ಲಿ ತಾವು ಇವತ್ತುವರೆಗೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಯಾಕೆ ನೀವು ಇದನ್ನು ಮಾಡಲೇಬೇಕನ್ನುವ ಘೋಷಣೆ ಹಾಕದೆ ನೀವು ಹಿಂದೇಟು ಹೊಡಿತಾ ಇದ್ದೀರಿ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಇವತ್ತು ಇದೆ. ಅದರಿಂದ ಬರುವ ನಗರಸಭೆ ಚುನಾವಣೆಯಲ್ಲಿ ಕೂಡ ಜನರ ಧ್ವನಿಯಾಗಿ, ಹೋರಾಟದ ಧ್ವನಿಯಾಗಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡುವ ಧ್ವನಿಯಾಗಿ CPI ಇರುತ್ತದೆ. ನಮ್ಮ ಪಾತ್ರ ಪ್ರಮುಖ ಪಾತ್ರವಾಗಿ ಕೂಡ ಇರುತ್ತದೆ. ಎಲ್ಲಾ ಸಂಘಟನೆಗಳನ್ನ ಒಗ್ಗೂಡಿಸಿ ಒಂದು KGF ಅನ್ನ ಉಳಿಸುವ ಪರಿಸ್ಥಿತಿಯಲ್ಲಿ ಒಳ್ಳೆ ನಗರಸಭೆ ರಚನೆ ಆಗಿ ಈ ನಗರ ಅಭಿವೃದ್ಧಿ ಆಗುವಂತ ವಿಚಾರದಲ್ಲಿ ಕೂಡ CPI ಮುಂದೆ ನಾವು ಕೂಡ ನಮ್ಮ ರೂಪವನ್ನ ಮಾಡುತ್ತೇವೆ ಅಂತ ಕೂಡ ನಮ್ಮ ಕಾರ್ಯದರ್ಶಿ ಮಂಡಳಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಪ್ರಕಾರ ನಾವು ಕೂಡ ಹೋರಾಟಗಳನ್ನ ರೂಪಿಸಿದ್ದೇವೆ.